ಅನ್ಪಾಲಿಶ್ಡ್ ರಾಗಿ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನದು ನನ್ನ ಭಾವನೆ. ಇವತ್ತು ಭಾನುವಾರ 7 ಗಂಟೆಯಿಂದ ಮನೆ ಕೆಲಸ ಶುರು ಮಾಡಿ ರಾತ್ರಿ 2 ಗಂಟೆ ಆಗಿತ್ತು ಕೆಲಸ ಮುಗಿಸೋಷ್ಟರಲ್ಲಿ. ನಾನೀಗಾಗಲೇ ಶಾರ್ಟ್ ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ. ಸೊ ಇವತ್ತು ಬರೀ ಭಾನುವಾರದಷ್ಟೇ ಅಲ್ಲದೆ ಸುಮಾರು ಎರಡು ದಿನದ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ, ಹೊಸ ರೆಸಿಪೀಸ್ ಜೊತೆಗೆ. ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಗೊಜ್ಜೆಲ್ಲ ಜಾಸ್ತಿ ಮಾಡೋಣ ಅಂತ ಹೇಳಿ ಹುಳಿ ಅನ್ನಕ್ಕೆ ಪ್ರಿಪೇರ್ ಮಾಡ್ಕೋತಾ ಇದ್ದೆ. ಸಾಂಬಾರ್ ಪೌಡ್ರ್ ಹಾಕಿ ನಾನು ಹುಳಿಯನ್ನು ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ಹರ್ಷಿತ್ ಬಂದು ಅವ್ನು ಬ್ರೇಕ್ಫಾಸ್ಟ್ ಅವನೇ ಮಾಡ್ಕೋತೀನಿ ಅಂತ ಹೇಳ್ದೆ. ಅದು ಓಟ್ ಮೀಲ್. ಹಾಲು ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ಓಟ್ಸ್ ಹಾಕಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ಓಟ್ ಮೀಲ್ ರೆಡಿ ಆಯಿತು. ಇದು ಡಯಾಬಿಟಿಸ್ ಇರೋರು, ವೆಯ್ಟ್ ಲಾಸ್ ಮಾಡೋರು ಕೂಡ ತಿನ್ಬೋದು. ಬಟ್ ನನಗೆ ಹಾಲು ಇಷ್ಟ ಆಗಲ್ಲ, ಹಾಗಾಗಿ ನಾನು ಯಾವತ್ತೂ ಓಟ್ ಮೀಲ್ ಟ್ರೈ ಮಾಡಿಲ್ಲ. ಸೊ ಹುಳಿಯನ್ನು ಮಾಡೋದಕ್ಕೆ ಮೊದಲನೇದಾಗಿ ಒಂದು 4 ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಂಬೇಡ. ಗೊಜ್ಜಲ್ಲಿ ನಾವು ಇದನ್ನು ಬೇಯಿಸ್ಬಿಟ್ರೆ ಮೆತ್ತಗಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಆ ಕ್ರಂಚಿನೆಸ್ ಇರಬೇಕು ಅಂತಂದರೆ ನಾವು ಲಾಸ್ಟಲ್ಲಿ ಗೊಜ್ಜಿಗೆ ಇದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡ ನಂತರ ಅದೇ ಎಣ್ಣೆನಲ್ಲೇ 2 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಮಾತ್ರ ಹುರ್ಕೋಬೇಕು. ಅದಾದ ನಂತರ 2 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆ ಅದಕ್ಕೆ ತಕ್ಕಷ್ಟು ನಾವು ಸಾಂಬಾರು ಪುಡಿ ಹಾಕೋಣ. 3 ಸ್ಪೂನಷ್ಟು ಸಾಂಬಾರು ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು. ಪುಳಿಯೋಗರೆಗೂ ಹುಳಿಯನ್ನಕ್ಕೂ ಡಿಫ್ರೆನ್ಸ್ ಏನಂತಂದರೆ, ಪುಳಿಯೋಗರೆಗೆ ಅದಕ್ಕೆ ಸಪ್ರೇಟ್ ಪೌಡ್ರ್ ಮಾಡಿ ಹಾಕ್ತೀವಿ, ಅದರದ್ದೇ ಟೇಸ್ಟ್ ಬೇರೆ. ಹಾಗೆ ಹುಳಿಯನ್ನಕ್ಕೆ ಈರುಳ್ಳಿ ಸಾಂಬಾರು ಪೌಡ್ರ್ ಹಾಕಿ ಮಾಡ್ತೀವಿ, ಇದರದ್ದೇ ಟೇಸ್ಟ್ ಬೇರೆ. ನೋಡೋಕ್ಕೆ ಮಾತ್ರ ಎರಡೂ ಒಂದೇ ರೀತಿ ಕಾಣಿಸುತ್ತೆ. ಮೀನ್ಮೇಲೆ ಹಸಿದ ಬ್ರೋಕೊಲಿ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ, ಅದನ್ನು ಕೂಡ ಶೋಧಿಸಿಟ್ಟಿದ್ದೀನಿ. ಬ್ರೋಕೊಲಿ ಒಂದು 2 ನಿಮಿಷ ಬಿಸಿನೀರಲ್ಲಿ ಬೇಯಿಸ್ಬಿಟ್ಟು ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಿಂತಾನೆ. ನೋಡಿ, ಇದರಲ್ಲಿ ಒಂದು 2 ಲೋಟ ನೀರು ಕೂಡ ಹಾಕಿದ್ದೀನಿ. ಆ ಹುಳಿ ಅಂಶ ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಸಣ್ಣ ಊರಿನಲ್ಲೇ ಸ್ಟೇರ್ ಮಾಡ್ತಾ ತಿರುಗಿಸ್ಕೊತಾ ಬೇಯಿಸ್ಕೋಬೇಕು. ಅನ್ನ ನಾನು ಈಗಾಗಲೇ ಮಾಡಿಟ್ಟಿರೋದನ್ನು ಬಿಸಿ ಆರೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಅನ್ನಕ್ಕೆ ಗೊಜ್ಜು ಹಾಕಿ ಕಲಿಸ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ಅಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ಫಸ್ಟ್ ಅದು ಸ್ವಲ್ಪ ತಣ್ಣಗಾದ ನಂತರ ನಾವು ಗೊಜ್ಜು ಹಾಕಿ ಕಲಿಸ್ಕೊಳ್ಳೋಣ. ನೋಡಿ, 2 ಲೋಟ ನೀರು ಹಾಕಿದ್ದೆ, ಅದೆಲ್ಲ ಪೂರ್ತಿಯಾಗಿ ಕುದ್ದು ಈ ರೀತಿ ಗಟ್ಟಿ ಆಗ್ತಾ ಹೋಗಿದೆ. ಇನ್ನೂ ಚೆನ್ನಾಗಿ ಇದು ಕುದಿಬೇಕು. ಸೈಡಲ್ಲೆಲ್ಲ ಎಣ್ಣೆ ತೇಳ್ಕೊಂಬರಬೇಕು, ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೋಬೇಕು. ಈ ಥರ ಗೊಜ್ಜು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 4 ದಿನ 5 ದಿನ ಅಂತೂ ಇಟ್ಕೊಂಡು ತಿನ್ಬೋದು. ಯಾವುದೇ ಕಾರಣಕ್ಕೂ ಗೊಜ್ಜು ಹಾಳಾಗಲ್ಲ. ಸೊ ಈ ಥರ ಗೊಜ್ಜೆಲ್ಲ ಗಟ್ಟಿಯಾಗಿದೆ ಅಂತ ಗೊತ್ತಾದ ನಂತರ ನಾವು ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ಹಾಕೋಣ. ಈ ಥರ ಮಾಡ್ಕೊಳ್ಳೋದ್ರಿಂದ ಆ ಕಡಲೆಬೇಳೆದೆಲ್ಲ ಕ್ರಂಚಿನೆಸ್ ಹಾಗೆ ಉಳಿಯುತ್ತೆ. ಫಸ್ಟೇ ಒಗ್ಗರಣೆಯಲ್ಲಿ ಬೇಳೆ ಎಲ್ಲ ಹಾಕಿ ನಂತರ ಹುಣಸೆ ಹುಳಿ ಎಲ್ಲ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಕಡಲೆಬೀಜ, ಕಡಲೆಬೇಳೆ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಈ ಥರ ಗೊಜ್ಜನ್ನು ನಾವು ಸಪ್ರೇಟಾಗಿ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಾದರೂ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕೆ ರೆಡಿ ಇರುತ್ತೆ. ಸೊ ಟೈಮ್ ಸೇವ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಈ ಥರದ ಗೊಜ್ಜು ರೆಸಿಪಿ ನೀವು ಮಾಡಿ ಇಟ್ಕೋಬೋದು. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಈ ಹುಳಿಯನ್ನು ಸರ್ವ್ ಮಾಡ್ತಾಯಿದ್ದೆ. ಇದ್ರ ಜೊತೆಗೆ ನೆನ್ನೆ ರಾತ್ರಿನೇ ಗಿಣ್ಣು ಮಾಡಿಟ್ಟಿದ್ದೆ, ಗಿಣ್ಣು ಕೂಡ ಸರ್ವ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಆ ಗಿಣ್ಣು ರೆಸಿಪಿನೂ ನೋಡ್ಕೊಂಬಂದ್ಬೇಡ. ಸಂಗತ ಇವತ್ತು ಹಾಲು ತೊಗೊಂಡು ಕೊಟ್ಟಿದ್ದಾನೆ. ಇದು ಗಿಣ್ಣು ಹಾಲು. ಮಾಮ ಅವ್ರಿಗೆ ಹಾಲು ತಂದು ಕೊಡ್ತಾರಲ್ಲ, ನಂದಿನಿ ಹಾಲಲ್ಲ, ಹಸು ಅಲ್ಲಿದೆ, ಅವ್ರು ಹಾಕಿಸ್ಕೊತಾರೆ. ಹಸು ಹಾಲು. ಇದು ಗಿಣ್ಣು ಹಾಲು. ಹುಳಿ ಬರಬೇಕು ಗಿಣ್ಣು ಮಾಡೋಕ್ಕೆ. ಸೊ 1 ದಿನ ಅಥವಾ 2 ದಿನ ಇದನ್ನು ಹೀಗೆ ಇಡ್ತಾ ಇದ್ದೀನಿ. ಒಂಚೂರು ಅದು ಕರ್ಡ್ಲಿಂಗ್ ಆಗುತ್ತೆ, ಆ ಥರ ಆದಮೇಲಕ್ಕೆ ಗಿಣ್ಣು ಮಾಡಿದ್ರೆ ಚೆನ್ನಾಗಿರುತ್ತೆ. ನಿನ್ನೆ ರಂಗಾತ ಗಿಣ್ಣು ಹಾಲು ತೊಗೊಂಬಂದು ಕೊಟ್ಟಿದ್ದು ಒಂದೇ ದಿನಕ್ಕೆ. ನೋಡಿ, ಸ್ವಲ್ಪ ಅದು ಮೊಸರು ಥರ ಆಗಿದೆ. ಸೊ ಈ ಥರ ಕರ್ಡ್ಲಿಂಗ್ ಆಗಬೇಕು, ಹಂಗಾದಾಗಲೇ ಗಿಣ್ಣು ಚೆನ್ನಾಗಿ ಬರುತ್ತೆ. ಬರೀ ಹಾಲು ಇದ್ದಂಗೆ ಇದ್ಬಿಟ್ರೆ ಅಷ್ಟು ರುಚಿ ಇರಲ್ಲ. ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿರುತ್ತೆ. ನಮಗೆ ಈ ಥರ ಸ್ವಲ್ಪ ಹುಳಿ ಬಂದ ಮೇಲೆ ಮಾಡೋಕ್ಕೆ ನಮ್ಗೆ ತುಂಬ ಇಷ್ಟ. ಜೊತೆಗೆ ಮಧ್ಯದಲ್ಲಿ ಬೆಲ್ಲ ಹಾಕಿ ಇಟ್ಟಿದ್ದೀನಿ, ನೀವು ನೋಡ್ಬೋದು. ನೆನ್ನೆ ರಾತ್ರಿ ಸ್ವಲ್ಪ ಬೆಲ್ಲ ಹಾಕಿಟ್ಟೆ. ಬೆಲ್ಲ ಹಾಕೋದ್ರಿಂದ ಜಾಸ್ತಿ ಹುಳಿ ಆಗಲ್ಲ. ಸೊ ಸಂಜೆವರೆಗೂ ನೆನ್ನೆ ತೊಗೊಂಬಂದ ಮೇಲಕ್ಕೆ ಸಂಜೆವರೆಗೂ ಹಾಗೆ ಇಟ್ಟಿದ್ದೆ. ಸಂಜೆ ಮೇಲೆ ಬೆಲ್ಲ ಹಾಕಿ ಇಟ್ಟೆ. ಬೆಳಗ್ಗೆ ಅಷ್ಟಲ್ಲಿ ನೋಡಿ ಹೀಗಾಗಿದೆ. ಗಿಣ್ಣು ಅಂತಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಮಾಡುವಂಥ ವಿಧಾನದಲ್ಲಿ ಇವತ್ತು ಗಿಣ್ಣಿನ ರೆಸಿಪಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಸೊ ಈ ಗಿಣ್ಣಿನ ಹಾಲನ್ನು ಚೆನ್ನಾಗಿ ಕಡ್ಕೋಬೇಕು, ಅಂದರೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದು ಮೊಸರು ಥರ ಇರೋದು, ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡ್ಕೊಂಡಾಗ ತೆಳ್ಳಗಾಗುತ್ತೆ. ಇದಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಫಸ್ಟಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ರವೆ ಹುರಿದು ಇಟ್ಕೊತಾ ಇದ್ದೀನಿ. ಆನಂತರ ಕಡಲೆ ಬೀಜ ಹುರಿದು ಪೌಡ್ರ್ ಮಾಡ್ಕೋಬೇಕು. ಅವಲಕ್ಕಿ, ಹುರಿಗಡಲೆ ಮತ್ತು ಕಡಲೆ ಬೀಜ, ಏಲಕ್ಕಿ, ಗಸಗಸೆ,
ಆಮೇಲೆ ಕಡಲೆಪುರಿ ಇದನ್ನೆಲ್ಲ ಹಾಕಿ ಮಾಡ್ತೀವಿ. ಸಮ್ಟೈಮ್ ಕಡಲೆಪುರಿ ಇಲ್ಲ ಅಂತಂದರೂ ಅವಲಕ್ಕಿ ಹಾಕಿ ಕೂಡ ಮಾಡ್ಕೋಬೋದು. ಹಾಲನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡಿರೋದನ್ನು ಸ್ಟವ್ ಮೇಲೆ ಇಟ್ಟು ಬಿಸಿ ಮಾಡ್ಕೋತಾನೆ. ಅದು ಬಿಸಿ ಆಗೋಷ್ಟೊತ್ತಿಗೆ ಇದಕ್ಕೆ ಪ್ರಿಪ್ರೇಷನ್ ಏನೆಲ್ಲ ಮಾಡ್ಕೋಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಗಸಗಸೆ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಇದು ಕಾಯಿ ಕಳಶಕ್ಕೆಲ್ಲ ಇಡ್ತೀವಲ್ಲ ಆ ಕಾಯಿನ ಉಪಯೋಗಿಸ್ಕೊತಾ ಇದ್ದೀನಿ. ಸುಮಾರು ಜನ ಕೇಳ್ತಿರ್ತಾರೆ ಪೂಜೆಗೆ ಬಳಸಿರೋಂಥ ಕಾಯಿನ ನೀವೇನು ಮಾಡ್ತೀರಾ ಅಂತ. ಈ ಥರ ಸ್ವೀಟ್ಗೆ ಅಥವಾ ಬೇರೆ ಬೇರೆ ಅಡುಗೆಗೆ ಉಪಯೋಗಿಸ್ಕೊತೀನಿ. ನಾನ್ ವೆಜ್ಗೆ ಯಾವುದೇ ಕಾರಣಕ್ಕೂ ನಾವು ಅದನ್ನು ಉಪಯೋಗಿಸ್ಬಾರ್ದು. ಹುರಿದಿಟ್ಕೊಳ್ಳೋಂಥ ಗಸಗಸೆ ಮತ್ತು ಏಲಕ್ಕಿ ಪುಡಿ ಮಾಡ್ಕೊಂಡ ನಂತರ ಅದೇ ಜಾರಲ್ಲೇ ಹುರಿದಿರೋಂಥ ಕಡಲೆ ಬೀಜ ಮತ್ತು ಸ್ವಲ್ಪ ಹುರಿಗಡಲೆ ಇದೆರಡನ್ನೂ ಕೂಡ ಕ್ರಷ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಅಷ್ಟರಲ್ಲಿ ಇಲ್ಲಿ ಹಾಲು ಕೂಡ ಚೆನ್ನಾಗಿ ಕುದೀತಾ ಇರುತ್ತೆ. ಕುದಿ ಬಂದಾಗ ಅದರಲ್ಲಿರೋಂಥ ಹುಳಿ ಅಂಶ ಹೋಗುತ್ತೆ. ಅಲ್ಲಿವರೆಗೂ ಸಣ್ಣ ಉರಿಯಲ್ಲಿ ಕುದಿಸ್ಕೋಬೇಕು. ಅದು ಕುದಿ ಬಂದ ನಂತರ ಗಸಗಸೆ ಮತ್ತು ಏಲಕ್ಕಿ ಪುಡಿ ಹಾಕಿದ್ದೀನಿ. ಹಾಗೆ ಒಂದು 2 ಮುಷ್ಟಿಯಷ್ಟು ಅವಲಕ್ಕಿಯನ್ನು ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ. ಅವಲಕ್ಕಿ ನೆನೆಸಿಟ್ಬಿಟ್ಟು ಹಾಕಬೇಕು ಅಂತೇನಿಲ್ಲ, ತೊಳೆದುಬಿಟ್ಟು ಆ ತಕ್ಷಣವೇ ಹಾಕಿ ಹಾಲಲ್ಲಿ ಬೇಯಿಸ್ಕೋಬೋದು. ಆನಂತರ ಹುರಿಗಡಲೆ ಮತ್ತು ಕಡಲೆ ಬೀಜ ಕ್ರಷ್ ಮಾಡಿಟ್ಕೊಂಡಿರೋದನ್ನ ಹಾಕೋಣ. ಹೀಗೆ ಒಂದಾದಮೇಲೆ ಒಂದು ಹಾಕೋತಾ ಹಾಲಲ್ಲಿ ಸಣ್ಣ ಉರಿನಲ್ಲೇ ಇದನ್ನು ಬೇಯಿಸ್ಕೋಬೇಕು. ಆನಂತರ ರವೆ ಹುರಿದಿಟ್ಕೊಂಡಿರೋದನ್ನು ಹಾಕಿದ್ದೀನಿ. ನಮ್ಗೆ ಇದಕ್ಕೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮ್ಗೆ ಎಷ್ಟು ಗಟ್ಟಿ ಬೇಕೋ ತೆಳ್ಳಗೆ ಬೇಕೋ ಅದಕ್ಕೆ ತಕ್ಕಷ್ಟು ನಾವು ರವೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಇರುವಾಗ ಇದು ತೆಳ್ಳಗಿರುತ್ತೆ, ಆರಿದ ಮೇಲೆ ಗಟ್ಟಿಯಾಗುತ್ತೆ. ಸಣ್ಣ ಉರಿನಲ್ಲಿ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನೀವು ಇದನ್ನು 2 ದಿನ 3 ದಿನ ಇಟ್ಕೊಂಡು ತಿನ್ಬೋದು, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ಸೊ ರವೆ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ಫ್ರೆಶ್ಶಾಗಿ ಈಗಷ್ಟೇ ತುರಿದಿಟ್ಕೊಂಡಂಥ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿ ಹಾಕಿದ್ಮೇಲೂ ಸುಮಾರು ಒಂದು 2 ನಿಮಿಷ ಚೆನ್ನಾಗಿ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಈ ಟೈಮಲ್ಲಿ ನೀವು ಕಡಲೆಪುರಿ ಕೂಡ ತೊಳೆದುಬಿಟ್ಟು ಹಾಕ್ಕೋಬೋದು. ನನ್ನ ಹತ್ರ ಇವಾಗ ಕಡಲೆಪುರಿ ಇರಲಿಲ್ಲ, ಹಾಗಾಗಿ ಇಲ್ಲಿ ಕಡಲೆಪುರಿ ಸ್ಕಿಪ್ ಮಾಡಿದ್ದೀನಿ. ಈ ಥರ ನಾವು ನಮ್ಮ ಮನೆಯಲ್ಲಿ ತುಂಬ ಚಿಕ್ಕವರಿಂದಲೂ ನಾವು ಮಾಡಿರುವಂಥ ಒಂದು ರೆಸಿಪಿ. ಇದೆಲ್ಲ ಇವತ್ತು ನಾನು ತೋರಿಸಿರುವಂಥ 2 ರೆಸಿಪಿ ಒಂದು ಟ್ರೆಡಿಷ್ನಲ್ ರೆಸಿಪಿ ನಮ್ಮ ಮನೆಯಲ್ಲಿ ಮಾಡುವಂಥ ವಿಧಾನದಲ್ಲಿ. ಸೊ ಬಿಸಿ ಬಿಸಿ ಗಿಣ್ಣು ರೆಡಿಯಾಗಿದೆ. ಇದು ಬಿಸಿ ಇರೋದಕ್ಕಿಂತ ತಣ್ಣಗಿರುವಾಗ ಅಥವಾ ನೆಕ್ಸ್ಟ್ ಡೇ ಬೆಳಗ್ಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಗಿಣ್ಣಿನ ರೆಸಿಪಿ ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಳಿದ್ದು ಪಾಪಕ್ಕೆ ಬೇಕಾದ್ರೆ ಚಾಕೋಸ್ ಕೊಡ್ತೀನಿ ಇನ್ನು ಸ್ವಲ್ಪ. ಓಕೆ ಹಿತೈಷಿ ಪಾಪು ಕೆಮ್ಮಿದೆ ಚಿನ್ನಿ, ನಿಮಗೆ ಬೇಡ. ಇದು ಮತ್ತೊಂದು ದಿನ ಶೂಟ್ ಮಾಡಿದ್ದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಮ್ಮ ಊರಿಗೆ ಹೋಗುವಂಥ ದಾರಿನಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ಹಸಿರಾಗಿದೆ. ಆದರೆ ಬಿಸಿಲು ಮಾತ್ರ ಬೆಳಗ್ಗೆನೇ ಬಿಸಿಲಿತ್ತು. ಸೊ ಕುದೂರ್ಗಷ್ಟೇ ಅಲ್ಲ, ಕುದೂರ ಹತ್ತಿರ ಇರುವಂಥ ಮತ್ತೊಂದು ಹಳ್ಳಿಗೆ ಬಂದಿದ್ದೀವಿ, ಅದು ಹುಲಿಕಲ್ಲು. ಅಲ್ಲಿ ಒಂದು ಮಿಲ್ ಇದೆ, ನಮ್ಮ ತಂದೆಗೂ ಗೊತ್ತಿರೋಂಥ ಮಿಲ್. ಆ ಮಿಲ್ಲಿಗೆ ಇವತ್ತು ಹೋಗ್ತಾ ಇದ್ದೀವಿ. ಕಾರಣ ಏನು ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ನಾವು ಯೂಶ್ವಲಿ ಏನು ಮಾಡ್ತೀವಿ, ಸ್ಟೋರಿಂದ ನಾವು ಇಂಗ್ರೀಡಿಯೆಂಟ್ಸ್ ಬೈ ಮಾಡ್ತೀವಿ. ರೈಸ್ ಇರ್ಬೋದು, ರಾಗಿ ಇರ್ಬೋದು, ಮಿಲೆಟ್ಸ್ ಇರ್ಬೋದು. ಸೊ ಈ ಸರಿ ಏನು ಐಡಿಯಾ ನಮ್ಮದು ಅಂದರೆ ಡೈರೆಕ್ಟಾಗಿ ಫಾರ್ಮರ್ಸಿಂದನೇ ಪರ್ಚೇಸ್ ಮಾಡೋಣ ಅಂತ. ಅನ್ಪಾಲಿಶ್ಡ್ ಫಾರ್ಮರ್ಸಿಂದನೇ ಅನ್ಪಾಲಿಶ್ಡ್ ಮಿಲೆಟ್ಸ್ನ ಪರ್ಚೇಸ್ ಮಾಡೋಣ ಅಂತ ಬಂದಿರೋದು. ಸೊ ಪಾಲಿಶ್ ಮಾಡಿರೋ ಮಿಲೆಟ್ಸ್ ಏನಂದರೆ ಲಿಟ್ರಲಿ ಅಲ್ಲಿರೋ ಏನು ಎನರ್ಜಿ ಎಲ್ಲ ಹೋಗ್ಬಿಟ್ಟಿರುತ್ತೆ. ಬಟ್ ಅನ್ಪಾಲಿಶ್ ಇದ್ದಾಗ ಏನು ಎನರ್ಜಿ ಇರುತ್ತೋ, ಏನು ಎನರ್ಜಿ ಕೊಡಬೇಕಾಗಿರುತ್ತೋ ಎಲ್ಲ ರಿಸರ್ವ್ ಆಗಿರುತ್ತೆ, ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅಂತ ಅನ್ನೋಕ್ಕೋಸ್ಕರ ಜೊತೆಗೆ ಒಂದು ಒಳ್ಳೆ ಕ್ವಾಲಿಟಿ, ಇನ್ನೂ ಚೆನ್ನಾಗಿರೋಂಥ ಕ್ವಾಲಿಟಿ ಕೊಡಬೇಕು ಅಂತಾನೆ ಈಗ ಡೈರೆಕ್ಟಾಗಿ ಫಾರ್ಮರ್ಸಿಂದನೇ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಮಿಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಮಿಲ್ಲಲ್ಲಿ ಕ್ಲೀನಾಗಿ ಆನಂತರ ಶಾಪ್ಗೆಲ್ಲ ಹೋಗುತ್ತೆ. ಸೊ ಇಲ್ಲಿಂದನೇ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ. ಈ ಮಿಲ್ಗೆ ನಾವು ಬರೋದಕ್ಕೆ ಕಾರಣ ಏನಂತಂದರೆ, ನಮ್ಮ ತಂದೆಗೆ ಇವರು ತುಂಬ ಹಳೆ ಪರಿಚಯದವರು. ಕುದೂರಲ್ಲಿ ಕೂಡ ಒಂದು ಮಿಲ್ ಇತ್ತು, ಅದನ್ನು ತಮ್ಮಂಗೆ ಬಿಟ್ಟು ಇವರು ಇಲ್ಲಿ ಹುಲಿಕಲ್ಲಲ್ಲಿ ಇನ್ನೊಂದು ಮಿಲ್ ಮಾಡ್ಕೊಂಡಿದ್ದಾರೆ. ತುಂಬ ಜನ ಹಳ್ಳಿಯವರೆಲ್ಲ ಇಲ್ಲಿ ಬಂದು ಬೇಳೆ ಕಾಳುಗಳನ್ನು ಕೊಡೋದಿರ್ಬೋದು ಅಥವಾ ತೊಗೊಂಡು ಹೋಗೋದಿರ್ಬೋದು, ಹಾಗೆ ಕ್ಲೀನ್ ಮಾಡಿಸ್ಕೊಂಡು ಹೋಗೋದು, ಎಣ್ಣೆ ಮಾಡಿಸ್ಕೊಳ್ಳೋಕ್ಕೆ ಬರೋವಂಥವ್ರು ಅಥವಾ ಬೇಳೆಗಳನ್ನ ಒಡ್ಸ್ಕೊಂಡು ಹೋಗೋಕ್ಕೆ ಬರೋರು ಎಲ್ಲರೂ ಇಲ್ಲಿಗೆ ಬರ್ತಾರೆ. ಅಷ್ಟೇ ಅಲ್ಲ, ಸಿಟಿಯಿಂದ ಹೋಗೋರು ಕೂಡ ಎಷ್ಟೋ ಜನ ಇಲ್ಲಿ ಬಂದು ಇಲ್ಲಿಂದ ದಿನಸಿ ಅಥವಾ ಎಣ್ಣೆ, ಸೀಗೆ ಪುಡಿ ಇದನ್ನು ತೊಗೊಂಡು ಹೋಗ್ತಿದ್ದನ್ನು ನಾನು ಅಲ್ಲಿ ಹೋದ್ಮೇಲೆ ನೋಡಿದೆ. ಇವ್ರ ಹತ್ರ ಸೀಗೆ ಪುಡಿ ಮಿಷನ್ ಇದೆ, ಜೊತೆಗೆ ಎಲ್ಲ ರೀತಿ 4-5 ರೀತಿ ಎಣ್ಣೆ ಕೂಡ ತೆಗಿತಾರೆ. ಕೊಬ್ಬರಿ, ಕಡಲೆ ಬೀಜ ಎಣ್ಣೆ ತೆಗೆದ್ಮೇಲೆ ಈ ಥರ ಬರ್ತಾ ಇದ್ದೀನಿ ಹಿಂಡಿ ಅಂತ ಹೇಳ್ತಾರೆ. ಇದು ಹಸುಗಳಿಗೆ ಕೊಡ್ತಾರೆ, ಅವಾಗ ತುಂಬ ಇಷ್ಟ. ಇದು ಒಂಥರ ಬಿಸ್ಕೆಟ್ ಇದ್ದಂಗೆ ಹಸುಗಳಿಗೆ. ರೈತರು ಅವರೇ ತೊಗೊಂಬಂದು ಎಣ್ಣೆ ತೆಗೆಸ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಇದರಲ್ಲಿ ಕಡಲೆ ಬೀಜ ಮತ್ತು ಕೊಬ್ಬರಿ ಎರಡನ್ನೂ ಮಿಕ್ಸ್ ಮಾಡಿ ಎಣ್ಣೆ ತೆಗೆಸ್ಕೊಂಡು ಅದನ್ನು ತೊಗೊಂಡು ಹೋಗ್ತಿದ್ದಾರೆ, ಮಾರೋದಕ್ಕೂ ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಹುಚ್ಚೆಳ್ಳೆಣ್ಣೆ
ಮತ್ತು ಹರಳೆ ಎಣ್ಣೆ ಈ ಥರದ್ದು ಸಿಗುತ್ತೆ. ಜೊತೆಗೆ ಸಿರಿಧಾನ್ಯನ ಕ್ಲೀನ್ ಮಾಡುವಂಥ ಮಿಷನ್ ಕೂಡ ಇವ್ರ ಹತ್ರ ಇದೆ. ಹಾಗೆ ರಾಗಿ ಕ್ಲೀನ್ ಮಾಡೋ ಮಿಷನ್ ಇದೆ, ಬೇಳೆಗಳನ್ನು ಒಡೆಯುವಂಥ ಮಿಷನ್ ಇದೆ. ಸೊ ಆ ಥರ ಎಲ್ಲ ರೀತಿ ಇರೋದ್ರಿಂದ ರೈತರು ಇಲ್ಲಿ ಬಂದು ಕೊಡುವಂಥವ್ರು ಕೊಟ್ಟು ಹೋಗೋರು ಅಥವಾ ಬೇಳೆಗಳನ್ನ ಮಾಡಿಸ್ಕೊಂಡು ಹೋಗೋರು ಕೂಡ ಇಲ್ಲಿಗೆ ಬರ್ತಾರೆ. ಸೊ ನಾವೆಲ್ಲ ನೋಡಿ ತಗೊಳ್ಳೋಣ ಅಂತಲೇ ಇಲ್ಲಿಗೆ ಬಂದ್ವಿ. ನಮ್ಗೆ ಏನೇನು ಬೇಕು ಮಿಲೆಟ್ ಮಿಕ್ಸ್ಗೆ ಅದು ಎಲ್ಲ ಇಲ್ಲಿ ಸಿಕ್ತು. ಸೊ ಮೇಯ್ನಾಗಿ ಏನಕ್ಕೆ ನಾನು ಇಲ್ಲಿಗೆ ಬಂದೆ ಅಂದರೆ ಅನ್ಪಾಲಿಶ್ಡ್ ಸಿಗುತ್ತೆ. ಒಂದು ಒಳ್ಳೆ ರೈತರಿಂದನೇ ನಾವು ತೊಗೊಂಡಷ್ಟು ಸಮಾಧಾನ ಸಿಗುತ್ತೆ ಅಂತನೋ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಎಲ್ಲ ರೀತಿ ಅಕ್ಕಿನೂ ಸಿಗುತ್ತೆ ನಮಗೆ. ಹಳೆ ನಾವು ತುಂಬ ಚಿಕ್ಕವರಿರುವಾಗ ಒಂದು ದೇವಮಲ್ಗೆ ಅಕ್ಕಿ ಅಂತ ಕೆಂಪಕ್ಕಿ ಉಪಯೋಗಿಸ್ತಾ ಇದ್ವಿ. ತುಂಬ ರುಚಿ ಇರೋದು, ಬರೀ ಮೊಸರು ಹಾಕ್ಕೊಂಡು ತಿಂದ್ರೇ ಅದೆಷ್ಟು ರುಚಿಯಾಗಿರ್ತಿತ್ತು. ಆ ಥರದ್ದು ಅಕ್ಕಿ ಕೂಡ ಸಿಕ್ತು. ಸೊ ಎಲ್ಲನೂ ಒಂದು ಸತಿ ರೌಂಡ್ ಹಾಕ್ಕೊಂಡ್ಬಂದು ಆನಂತರ ಏನೇನು ಬೇಕೋ ಅದನ್ನೆಲ್ಲ ನಾನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಹೋಗ್ತಾಯಿದ್ದೀನಿ. ಏನೋ ಹೊಸದಾಗಿ ಇವಾಗ ಪ್ರಾಡಕ್ಟ್ ಏನು ಶುರು ಮಾಡಿದ್ವಿ, ಮಿಲೆಟ್ ಮಿಕ್ಸ್ ಅಂತ. ಮಿಲೆಟ್ಸ್ ಅಷ್ಟೇ ಅಲ್ಲದೆ ಇವಾಗ ಆರ್ಗ್ಯಾನಿಕ್ ಮತ್ತು ನ್ಯಾಚುರಲ್ ಅಂತ ನಾವೇನು ಹೇಳಿದ್ವಿ ಅದೇ ಥರ ಇಲ್ಲಿ ನ್ಯಾಚುರಲ್ ಆಗಿ ಸಿಗುವಂಥ ಏನು ಹೇಳ್ತಾರೆ ಫಾರ್ಮರ್ಸಿಂದನೇ ಅಂದರೆ ರೈತರಿಂದ ಸಿಗುವಂಥ ದಿನಸಿಗಳನ್ನು ತೊಗೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾನು ಹೇಳಿದ ಪ್ರಕಾರನೇ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ ಆಗೇ ಇವಾಗ ಮಾಲ್ಟ್ ಪೌಡರ್ ನಿಮಗೆ ಮಾಡಿ ತಲುಪಿಸ್ತಾ ಇದ್ದೀನಿ. ಹೌದು, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಎಲ್ಲ ಇದೆ. ಎಲ್ಲ ಹಣ್ಣಾಗಿ ಉದುರ್ತಾ ಇದೆ, ಕಿತ್ಕೊಳ್ಳೋರು ಯಾರು ಇಲ್ಲ. ಆಯ್ತಾ ಪಾಪು? ಮೇಲಿಂದ ಬರಬೇಕಾದ್ರೆ ತುಂಬ ಬಿಸಿಲಿತ್ತು ಅಂತ ಹೇಳಿ ಬರೋ ದಾರಿನಲ್ಲೇ ಕಬ್ಬಿನ ಹಾಲು ಕುಡ್ಕೊಂಡು ಇನ್ನೊಂದು ಕಡೆ ಬಂದಿದ್ವಿ. ಇದು ಕೂಡ ನಮ್ಮ ತಂದೆಗೆ ಗೊತ್ತಿರೋಂಥ ಒಬ್ಬರು ಫ್ರೆಂಡ್ದೆ ತೋಟಕ್ಕೆ ಬಂದಿದ್ವಿ. ಇಲ್ಲಿ ಬಂದ ಕೂಡಲೇ ಎಳ್ನೀರು ಬೇರೆ ಕೊಟ್ಟರು. ಆಗಷ್ಟೇ ನಾವು ಕಬ್ಬಿನ ಹಾಲು ಕುಡ್ಕೊಂಡು ಬಂದಿದ್ವಿ, ಮತ್ತು ಎಳ್ನೀರು ಕುಡಿದಿದ್ದು ಹೊಟ್ಟೆ ಫುಲ್ ಅಂತ ಅನ್ನಿಸ್ಬಿಡ್ತು. ಲೀಚಿ, ರಾಮಫಲ, ಲಕ್ಷ್ಮಣಫಲ, ಸೀತಾಫಲ ಎಲ್ಲ. ಓ, ಇದು ಬಿಟ್ಟಿದೆ ಪುಟಾಣಿದು ಆಪಲ್. ಅಲ್ಲಿ ಒಂದು ಪುಟಾಣಿದು ಬಿಟ್ಟಿದೆ ಗ್ರೀನ್ ಕಲರ್. ಸೊ ಎನಿವೇಸ್ ಇಲ್ಲಿ ನಾವು ಬಂದಿರೋದು ನಮ್ಮ ತಂದೆದೇ ಫ್ರೆಂಡ್ದೊಂದು ತೋಟ ಅಂತ ಹೇಳಿದೆ. ತೋಟ ಅಂತ ಬರೀ ಸಣ್ಣದೊಂದು ತೋಟ ಅಲ್ಲ, ತುಂಬ ದೊಡ್ಡ ಜಾಗ. ಎಲ್ಲ ರೀತಿ ಬೆಳೆನೂ ಇಲ್ಲಿದೆ, ಏನಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲನೂ ಇದೆ. ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಂತಂದರೆ ಅವರು ಮೆಣಸನ್ನು ಬೆಳೆದಿರೋಂಥ ಮೆಣಸನ್ನು ಕೊಡ್ತೀವಿ ಅಂತ ಹೇಳಿದ್ರಂತೆ. ಸೊ ಹಾಗಾಗಿ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ತುಂಬ ಸ್ಪೈಸಿಯಾಗಿರುತ್ತೆ, ಒಂದೇ ಒಂದು ಕಾಳು ಬಾಯಲ್ಲಿ ಮೆಣಸು ಹಾಕ್ಕೊಂಡ್ರೆ ಸಾಕು, ತುಂಬ ಖಾರ ಇರುತ್ತೆ ಅಂತ ಹೇಳಿದ್ರು. ಸೊ ನನಗೆ ಮುಂದಕ್ಕೆ ಸಾಂಬಾರು ಪೌಡ್ರಿಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡು ಹೋಗೋಣ ಅಂತ ಬಂದಿದ್ವಿ. ನಂಗೆ ಅಷ್ಟೇ ಅಲ್ಲ, ಅಮ್ಮನೂ ತೊಗೊಂಡ್ರು, ಹಾಗೆ ರಂಗನಾಥನೂ ತೊಗೊಂಡ. ಇಲ್ಲಿಗೆ ನಾನು ಬಂದಿದ್ದ ಉದ್ದೇಶ ಒಂದೇ, ಒಂದು ಒಳ್ಳೆ ಪ್ರಾಡಕ್ಟ್ ನಿಮಗೆ ತಲುಪಿಸ್ಬೇಕು ಅಂತನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ಅನ್ಪಾಲಿಶ್ಡ್ ದಿನಸಿ ಹಾಗೆ ಕೆಲವು ಮಸಾಲ ಪದಾರ್ಥಗಳನ್ನೆಲ್ಲ ತೊಗೊಂಡು ವಾಪಸ್ಸೀಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಬಾಯ್ ಮಾಡ್ತೀನಿ ಇಂದಮ್ಮಗೆ. ಬಾಯ್. ಇಲ್ಲಿ ಬರ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೋತಾನೆ ಇದ್ವಿ, ಆಗ್ತಾನೆ ಇಲ್ಲ. ಇವತ್ತು ಒಂದಿನ ಬಂದಿದ್ದು, ಅದೆಷ್ಟು ಬೇಕು ಸಂಜೆ ಆಗೋಯ್ತು. ವಾಪಸ್ ಊರಿಗೆ ಹೊರಡ್ತಾ ಇದ್ವಿ. ಬಾಯ್ ಪಾಪಾ. ರೀಸೆಂಟ್ ಆಗಿ ಒಬ್ಬರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ನಿಮ್ಗೆ ಎಲ್ಲ ಕುರ್ತಿಸ್ದು ಲಿಂಕ್ ಕೊಡಿ ಅಂತ. ಪ್ರತಿ ಸರ್ತಿ ನಾನು ಕುರ್ತಾ ತರಿಸಿದಾಗ ಪ್ರತಿಯೊಂದು ನಿಮಗೆ ತೋರಿಸಿದ್ದೀನಿ, ಹಾಗೆ ಲಿಂಕ್ ಕೂಡ ಪ್ರೊವೈಡ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಒಂದ್ಸತಿ ಚೆಕ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ. ಈಗ ಎಲ್ಲಾವುದು ಆ ಲಿಂಕ್ ಒಟ್ಟಿಗೆ ಕೇಳಿದಾಗ ನನಗೆ ಆ ಎಲ್ಲ ಲಿಂಕ್ದು ತೆಕ್ಕೊಡೋಕ್ಕೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಇವಾಗಲೂ ಕೂಡ ಒಂದು ಕೆಲವು ಈಗ ಸಮ್ಮರ್ಗೆ ಅಂತ ಡೈಲಿ ವೇರ್ಗೆ ಅಂತಾನೆ ಕಾಟನ್ ಕುರ್ತೀಸ್ ನಾನು ತರಿಸಿದ್ದೀನಿ. ಇನ್ನೂ ಒಂದಷ್ಟು ಆರ್ಡರ್ ಮಾಡಿದ್ದೀನಿ, ಮುಂದೆ ಬರೋದಿದೆ. ಬಂದಾಗ ಖಂಡಿತ ನಿಮಗೆ ತೋರಿಸ್ತೀನಿ. ಇವಾಗ ನಾನು ತರಿಸಿರುವಂಥ ಈ ಎಲ್ಲ ಕುರ್ತಾ ಅನಾರ್ಕಲಿ ಕುರ್ತಾ, ಅದ್ರ ಜೊತೆಗೆ ಹರ್ಷಿತ್ಗೆ ಮನೆಯಲ್ಲ ಹಾಕೊಳ್ಳುವಂಥ ಒಂದು ಡೈಲಿ ವೇರ್ ಟೀ ಶರ್ಟ್ ಮತ್ತು ಜಾಗರ್ ತರಿಸಿದ್ದೀನಿ. ಮೊದಲನೇದಾಗಿ ಹರ್ಷಿತ್ಗೆ ಮನೇಲಿ ಹಾಕೊಳ್ಳೋದಕ್ಕೆ ಅಂತಲೇ, ಈಗ ಸಮ್ಮರ್ಗೆ ಅಂತಾನೆ. ಜೊತೆಗೆ ಇವಾಗ ಜಿಮ್ಗೆಲ್ಲ ಹೋಗ್ತಿರೋದ್ರಿಂದ ಅದು ಡೈಲಿ ವೇರ್ ಮಾಡಲಿಕ್ಕೆ ಅಂತಲೇ ಆಗುತ್ತೆ. ಇದು ಹೊರಗಡೆ ಹಾಕೊಳ್ಳೋಕ್ಕೂ ಆಗುತ್ತೆ, ವಾಕಿಂಗ್ ಮಾಡೋಕ್ಕೆ ಮತ್ತು ಹಾಗೆ ಜಾಗಿಂಗ್ ಮಾಡೋ ಕೂಡ ಹಾಕ್ಕೊಳ್ಳೋಂಥ ಜಾಗರ್. ಈ ಜಾಗರ್ ಜೊತೆಗೆ ಒಂದು ಇದಕ್ಕೆ ಮ್ಯಾಚ್ ಆಗೋ ಥರನೇ, ಇದು ಬ್ಲೂ ಕಲರ್ ಇರೋದ್ರಿಂದ ಇದಕ್ಕೆ ಮ್ಯಾಚ್ ಆಗೋ ಥರದ್ದೇ ಜಿಮ್ಗೆ ಹಾಕೊಳ್ಳೋಕ್ಕೆ ಅಥವಾ ಡೈಲಿ ವೇರ್ಗೆ ಮನೇಲಿ ಹಾಕೊಳ್ಳೋಕ್ಕೂ ಕೂಡ ಇದಾಗುತ್ತೆ. ಸೊ ಹಾಗಾಗಿ ಇದನ್ನು ಹರ್ಷಿತ್ಗೆ ಅಂತಲೇ ತರಿಸಿದ್ದೆ. ಹರ್ಷಿತ್ ಈ ಟೀ ಶರ್ಟ್ ತರಿಸ್ಕೊಂಡ, ಬಟ್ ಈ ಪ್ಯಾಂಟ್ ರಿಟರ್ನ್, ಯಾಕಂದ್ರೆ ಅದು ಕಂಫರ್ಟಬಲ್ ಆಗಿಲ್ಲ ಅಂತ ಹೇಳ್ತಿದ್ದಾನೆ. ಎಕ್ಸ್ಚೇಂಜ್ ಮಾಡಿಸ್ಬೇಕು.
ಶರ್ಟ್ ಚೆನ್ನಾಗಿದೆಯಾ? ಶರ್ಟ್ ಇದು ಮೊದಲನೇ ಕುರ್ತಾ. ಇವಾಗ 3 ತೋರಿಸ್ತಿರೋಂಥ ಕುರ್ತಾ ಕೂಡ ಅನಾರ್ಕಲಿ ಕುರ್ತಾ. ಸೊ ಇದರಲ್ಲಿ ಕಾಂಬಿನೇಷನ್ ನೋಡಿ, ಪಿಂಕ್ ಆ್ಯಂಡ್ ಆರೆಂಜ್ ಕಾಂಬಿನೇಷನಲ್ಲಿದೆ. ಹಾಗೆ ಸೀಕ್ವೆನ್ಸ್ ವರ್ಕ್ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಇದೆ, 3/4 ಸ್ಲೀವ್ ಇದೆ. ತುಂಬಾ ಕಲರ್ ಚೆನ್ನಾಗಿದೆ. ಒಂದು ಫೆಸ್ಟಿವಲ್ ಟೈಮಲ್ಲಿ ಹಾಕೊಳ್ಳೋ ರೀತಿಯಲ್ಲಿ ಇರೋವಂಥ ಒಂದು ಅನಾರ್ಕಲಿ ಕುರ್ತಾ. ಇದಕ್ಕೆ ನೀವು ಮ್ಯಾಚ್ ಮಾಡಿ ಪಿಂಕ್, ಆರೆಂಜ್, ವೈಟ್ ದುಪಟ್ಟ ಮತ್ತು ಲೆಗಿಂಗ್ಸ್ನ ಹಾಕ್ಕೋಬೋದು. ಫೆಸ್ಟಿವಲ್ ಟೈಮಲ್ಲಿ ಹಾಕೊಳ್ಳೋವಂಥ ಒಂದು ಕುರ್ತಾ ಥರನೇ ಇದೆ. ಸ್ವಲ್ಪ ಡಾರ್ಕ್ ಕಲರಲ್ಲಿ ಫೆಸ್ಟಿವಲ್ ಟೈಮಲ್ಲಿ ನೀವು ಹಾಕ್ಕೋಬೋದು ನೋಡಿ. ಇದು ಫಸ್ಟ್ ಕುರ್ತಾ. ಸೆಕೆಂಡ್, ಇದು ನನಗೆ ಡಿಸಪಾಯಿಂಟ್ ಆಯಿತು, ಯಾಕಂದರೆ ಆನ್ಲೈನಲ್ಲಿ ನೋಡಿದಾಗಲೇ ಒಂಥರ ಇತ್ತು. ನಾನು ತರಿಸ್ಕೊಂಡ್ಮೇಲೆ ಅದನ್ನು ಫೀಲ್ ಮಾಡ್ತಿರುವಾಗ ಬಟ್ಟೆ ಕ್ವಾಲಿಟಿ ಆಗಲಿ, ಆ ಕಲರ್ ಆಗಲಿ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಇದು ಕೂಡ ಡಬಲ್ ಕಲರಲ್ಲಿ ಕಾಂಬಿನೇಷನಲ್ಲಿ ಇರೋದ್ರಿಂದ ಯಾವುದೇ ಥರದ ಕಲರಲ್ಲಿ ಇರೋಂಥ ನೀವು ಲೆಗಿಂಗ್ಸ್ನ ಹಾಕ್ಕೋಬೋದು. ಸೊ ಇದು ಕೂಡ ಫ್ಲೇರ್ ಆಗಿದೆ, 3/4 ಸ್ಲೀವ್ ಇದೆ, ಸ್ವಲ್ಪ ಸಣ್ಣ ಸಣ್ಣ ಫ್ಲವರ್ ಪ್ರಿಂಟೆಡ್ ಇರೋವಂಥ ಕುರ್ತಾ. ಥರ್ಡ್ ಕುರ್ತಾ ನಂಗೆ ತುಂಬ ಇಷ್ಟ ಆಯಿತು. ಇದು ಬ್ಲೂ ಆ್ಯಂಡ್ ಏನು ಹೇಳ್ತಾರೆ ಪೀಚ, ಇದು ಕನಕಾಂಬ್ರ ಕಲರ್ ಮ್ಯಾಚ್ ಮಾಡಿರೋ. ಸ್ಲೀವ್ಸಲ್ಲೂ ಕೂಡ ತುಂಬ ಒಳ್ಳೆಯ ಡಿಸೈನ್ ಇದೆ. ಹಾಗೆ ಇದು ಕೂಡ 3/4 ಸ್ಲೀವ್ ಇರುತ್ತೆ, ಜೊತೆಗೆ ಮಧ್ಯದಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, ಹಾಗೆ ಸೆಂಟ್ರಲ್ಲಿ ಸ್ಲಿಟ್ ಇದೆ. ಸೊ ಇದು ಕೂಡ ಫ್ಲೇರ್ ಆಗಿದೆ. 3 ಅನಾರ್ಕಲಿ ಕುರ್ತಾ ಆಗಿದ್ರೂ ಕೂಡ ಒಂದು 2-3 ರೀತಿ ನೀವು ಲೆಗಿಂಗ್ಸ್ ಇಟ್ಕೊಂಡಿದ್ರೆ ಎಲ್ಲದಕ್ಕೂ ಮ್ಯಾಚ್ ಮಾಡಿ ಹಾಕ್ಕೋಬೋದು. ಹಾಗೆ ಇದಕ್ಕೆ ದುಪ್ಪಟ್ಟ ಹಾಕೊಂಡು ನಡೆಯುತ್ತೆ, ಹಾಕೊಂಡಿಲ್ಲ ಅಂದರೆ ನಡೆಯುತ್ತೆ. ಇದು ನಂಗೆ ತುಂಬಾ ಇಷ್ಟ ಆಯಿತು. ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಇದನ್ನು ತರಿಸಿದ್ದು ಅಮೆಝಾನಿಂದ. ಅಮೆಝಾನ್ ಲಿಂಕ್ ಆಗಲಿ ಅಥವಾ ಈ ಎಲ್ಲ ಬಟ್ಟೆಗಳದ್ದು ಲಿಂಕ್ ಆಗಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸಿಂಪಲ್ ಆ್ಯಂಡ್ ಈಸಿ, ಹಾಗೆ ಅಷ್ಟೇ ರುಚಿಯಾಗಿ ಆಗುವಂಥ ಒಂದು ಬ್ಯಾಚುಲರ್ ಸ್ಟೈಲ್ ಲಂಚ್ ರೆಸಿಪಿ ನೋಡ್ಕೊಂಬರೋಣ. ಸೊ ಈ ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅನ್ಫಾರ್ಚುನೇಟ್ಲಿ ನಾನು ರೆಸಿಪಿ ಸ್ಟಾರ್ಟ್ ಮಾಡಿದ್ದೆ, ಬಟ್ ತುಂಬ ಚೆನ್ನಾಗಾಗುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ 2 ಆಲೂಗಡ್ಡೆ, 2 ಬಾಳೆಕಾಯನ್ನು ಫಸ್ಟ್ ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆ, ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಆಲೂಗಡ್ಡೆ ಬಾಳೆಕಾಯಿನ ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಟ್ಟು ಆನಂತರ ಅದೇ ಎಣ್ಣೆನಲ್ಲೇ 2 ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 3 ಟೊಮೆಟೊ ಕೂಡ ಕಟ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಹುರಿಯುವಾಗಲೇ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ದಿಢೀರಾಗುತ್ತೆ, 10 ನಿಮಿಷದಲ್ಲಾಗುತ್ತೆ, ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಾಗುತ್ತೆ. ಸೊ ಫ್ರೈ ಮಾಡ್ಕೊಂಡ ನಂತರ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ ಹಾಕಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ 1-2 ನಿಮಿಷ ಸ್ವಲ್ಪ ನೀರು ಬಿಡೋವರೆಗೂ ಬೇಯಿಸ್ಕೋಬೇಕು. ಬ್ಯಾಚುಲರ್ಸ್ ಚಿಕನ್ ರೆಸಿಪಿ ಅಂತ ಯಾಕೆ ಹೇಳಿದೆ ಅಂದರೆ ಇದರಲ್ಲಿ ಯಾವುದೂ ರುಬ್ಬಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇರುವಂಥ ಮಸಾಲೆ ಹಾಕಿ ದಿಢೀರಾಗಿ 10 ನಿಮಿಷದಲ್ಲಿ ಮಾಡ್ಕೋಬೋದು ನೋಡಿ. ಸ್ವಲ್ಪ ಒಗ್ಗರಣೆನಲ್ಲಿ ಹುರ್ಕೊಂಡು ಆದ ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ 2 ಟೊಮೆಟೊ, ಹಾಗೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಆಲೂಗಡ್ಡೆ ಮತ್ತು ಬಾಳೆಕಾಯಿ ಹಾಕೋಣ. ಆನಂತರ ಒಂದು 1/4 ಸ್ಪೂನಷ್ಟು ಅರಿಶಿನ, 1.5 ಸ್ಪೂನಷ್ಟು ಧನಿಯಾ ಪೌಡರ್. ನಾನು 1 ಸ್ಪೂನ್ ಫಸ್ಟೇ ಹಾಕಿದ್ದೆ, ಆನಂತರ ಅರ್ಧ ಸ್ಪೂನ್ ಹಾಕಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋಣ. ಇದು ಕಲರ್ ಜಾಸ್ತಿ ಇರುತ್ತೆ, ಖಾರ ಕಡಿಮೆ ಇರುತ್ತೆ. ನೀವು ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು ಚಿಲ್ಲಿ ಪೌಡ್ರ್ ಹಾಕ್ಕೋಬೇಕು. ಆನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಇದಿಷ್ಟೇ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನಾನು ಪದೇ ಹೇಳ್ತಾನೆ ಇದ್ದೀನಿ, ಅಷ್ಟು ಚೆನ್ನಾಗಾಗಿತ್ತು. ಮಸಾಲೆ ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೋಬೇಕು. ಸೊ ಇದು ನಮಗೆ ನೀರಂಗೆ ಅನಿಸುತ್ತೆ, ಆದರೆ ಬೆಂದ ಮೇಲೆ ಕನ್ಸಿಸ್ಟೆನ್ಸಿ ನೀವೇ ನೋಡ್ಬೋದು, ಸ್ವಲ್ಪ ತಿಕ್ಕಾಗಿರುತ್ತೆ. ಕಾರಣ ನಾವು ಇದಕ್ಕೆ ಆಲೂಗಡ್ಡೆ ಹಾಕಿರೋದ್ರಿಂದ. ಸೊ ಬಾಳೆಕಾಯಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಆಲೂಗಡ್ಡೆ ಹಾಕಿ ಕೂಡ ನೀವು ಈ ರೆಸಿಪಿ ಮಾಡ್ಕೋಬೋದು. ಇದು ಮುಳುಗೋಷ್ಟು ನೀರು ಹಾಕಿ ಲಾಸ್ಟಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಹಾಕಿ ಟೇಸ್ಟ್ ಎಲ್ಲ ಚೆಕ್ ಮಾಡಿ, ನಮಗೆ ಉಪ್ಪು ಖಾರ ಏನಾದ್ರು ಕಡಿಮೆ ಇದೆ ಅನಿಸಿದ್ರೆ ಇವಾಗ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು. ರುಚಿಯಾಗಿರುವಂಥ ಬ್ಯಾಚುಲರ್ ಸ್ಟೈಲ್ ಚಿಕನ್ ಕರಿ ರೆಡಿ ಆಯಿತು. ಇದು ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಅದೇ ಉಳಿದ್ರೆ ರಾತ್ರಿಗೆ ನೀವು ಇದಕ್ಕೆ ಚಪಾತಿ ಕೂಡ ಮಾಡ್ಕೊಂಡು ತಿನ್ಬೋದು. ಖಂಡಿತ ಇದೇ ರೆಸಿಪಿ ನೀವು ಒಂದ್ಸತಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ಏನಂದರೆ ನನ್ನ ಪಾಸ್ಪೋರ್ಟ್ ಬಂದಿದೆ. ಮೊನ್ನೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಎನ್ಕ್ವೈರಿ ಆಯಿತು. ಎನ್ಕ್ವೈರಿ ಆದ್ಮೇಲೆ ಒಂದು 3 ಡೇಸ್ಗೆ ಪಾಸ್ಪೋರ್ಟ್ ಬಂತು. ಹರ್ಷಿತ್ ಮುಂಚೆ ಹೆಂಗಿದೆ, ಇವಾಗ ಹೆಂಗಿದೆ ಅಂತ ನೀವು ನೋಡ್ತಾ ಇದ್ದೀರಾ. ಇವಾಗ ದಪ್ಪ ಕಾಣಿಸ್ತೀರಾ ಅಥವಾ ಸಣ್ಣ ಆಗಿದಾರಾ? ಕಾಣಿಸ್ತಾ, ದಪ್ಪ ಕಾಣಲ್ಲ ಅಷ್ಟು, ದಪ್ಪ ಕಾಣಲ್ಲ ಅಷ್ಟು. ಹೇಳ್ತಾ ಇರೋದು ಬಾಡಿ ಫ್ಯಾಟ್ ಪರ್ಸೆಂಟೇಜ್. ಓಕೆ ಓಕೆ. ಸ್ಕಿನ್ ಕೆಳಗಿರೋ ಫ್ಯಾಟ್ ಇರ್ಬೋದು, ಆ ಥರ ಮಸಲ್ ಮಾಸ್ ಬದಲು ಫ್ಯಾಟ್ ಜಾಸ್ತಿ. ಫ್ಯಾಟ್ನೆಲ್ಲ ಮಸಲ್ ಮಾಡ್ತಾರೆ.